ಅವರು ಹೊಟ್ಟೆ ತುಂಬ ಊಟ ಮಾಡಿ ನೆಮ್ಮದಿಯಾಗಿ ಮಲಗಿದ್ರು. ಆದರೆ ಆಸ್ತಿ ಕೊಡಿ ಅಂತ ಕಿರಿಕ್ ಸೊಸೆ ತನ್ನ ಗ್ಯಾಂಗ್ ಜೊತೆ ರಾತ್ರೋರಾತ್ರಿ ಮನೆಗೆ ನುಗ್ಗಿ ದಾಂಧಲೆ ಎಬ್ಸಿದ್ದಾಳೆ. ಮಚ್ಚು ಬೀಸಿ ಅಟ್ಟಹಾಸ ಮೆರೆದಿದ್ದಾಳೆ. ಈ ಕುರಿತು ಒಂದು ಭಯಾನಕ ಸ್ಟೋರಿ ಇಲ್ಲಿದೆ ನೋಡಿ. ಮಾವನ ಮೇಲೆ ಅಟ್ಯಾಕ್ ಮಾಡಿದ ಖತರ್ನಾಕ್ ಸೊಸೆ. ಆಸ್ತಿ ವಿಚಾರಕ್ಕೆ ಸಿನಿಮೀಯ ಶೈಲಿಯಲ್ಲಿ ಡೆಡ್ಲಿ ಅಟ್ಯಾಕ್. ಕೈಯಲ್ಲಿ ಲಾಂಗು ದೊಣ್ಣೆ, ಬಾಯಲ್ಲಿ ಕೆಟ್ಟ ಕೆಟ್ಟ ಬೈಗುಳ. ಏನ್ ಮಾಡ್ಕೋತೀರಾ ಅನ್ನೋ ರೀತಿ ವರ್ತನೆ. ಮನೆ ಬಾಗಿಲಿಗೆ ಮಚ್ಚಿನ ಏಟು, ಪುಟ್ಟ ಮಕ್ಕಳಿಗೆ ಆವಾಜ್. ನೀವು ನೋಡ್ತಿರೋದು ಇದು ಯಾವುದೋ ಸಿನಿಮಾ ದೃಶ್ಯ ಅಂತೂ ಅಲ್ಲ, ಇದು ಅವಳಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರೋ ಡೆಡ್ಲಿ ಅಟ್ಯಾಕ್. ಹೌದು, ಇದು ಆಸ್ತಿ ವಿಚಾರಕ್ಕೆ ನಡೆದಿರುವ ಸಿನಿಮೀಯ ಶೈಲಿಯ ಡೆಡ್ಲಿ ಅಟ್ಯಾಕ್. ಇವಳೇ ನೋಡಿ ಈ ಗ್ಯಾಂಗ್ ನ ಡೇಂಜರ್ ಲೀಡರ್ ಶ್ರುತಿ. ಮಹದೇವಪುರ ಬಿಬಿಎಂಪಿ ಕಚೇರಿಯಲ್ಲಿ ಡೇಟಾ ಆಪರೇಟರ್ ಕೆಲಸ ಮಾಡ್ಕೊಂಡಿದ್ರು ರೌಡಿಸಂಗೆ ಇಳಿದಿದ್ದಾಳೆ. ತನ್ನ ಸೋದರ ಮಾವನ ಮನೆ ಮೇಲೇನೆ ಡೆಡ್ಲಿ ಅಟ್ಯಾಕ್ ಮಾಡಿದ್ದಾಳೆ. ಏನೋ ಪ್ರಭು ಕುಟುಂಬಸ್ಥರು ನೆಮ್ಮದಿಯಾಗಿ ಮಲಗಿದ್ರು. ಆ ವೇಳೆ ಏಕಾಏಕಿ ಮನೆಗೆ ನುಗ್ಗಿದ ಶ್ರುತಿ ಅಂಡ್ ಗ್ಯಾಂಗ್ ಮಚ್ಚು ಬೀಸಿ ಅಟ್ಟಹಾಸ ಮೆರೆದಿದೆ. ಮಚ್ಚಿನಿಂದ ಮನೆ ಬಾಗಿಲು ಹಾಗೂ ಕಿಟಕಿ ಹೊಡೆದು ಹಾಕಿದ್ದಾರೆ. ರೌಡಿಗಳ ವರ್ತನೆಗೆ ಬೆದರಿ ಪ್ರಭು ಮನೆಯವರು ಓಡಿ ಹೋಗಿ ಮನೆ ಬಾಗಿಲು ಹಾಕೊಂಡಿದ್ದಾರೆ. ಕೊಡಗೆಹಳ್ಳಿಯಲ್ಲಿರುವ 3 ಎಕರೆ 38 ಗುಂಟೆ ಜಾಗಕ್ಕಾಗಿ ಇಷ್ಟೆಲ್ಲ ನಡೆದಿದೆ. ಅದು ಕೂಡ ಇವ್ರು ಯಾರೋ ದುಡಿದು ಮಾಡಿದ್ದಲ್ಲ, ಪಿತ್ರಾರ್ಜಿತ ಆಸ್ತಿ ಇದು. ಪಾಪಯ್ಯ ಪ್ರಭು ಅವರ ಅಜ್ಜನ ಜಾಗ. ಇದೇ ಆಸ್ತಿ ವಿಚಾರಕ್ಕೆ ಪ್ರಭು ಹಾಗೂ ಸಹೋದರಿ ವಜ್ರಮ್ಮ ನಡುವೆ ಮನಸ್ತಾಪ ಉಂಟಾಗಿತ್ತು. ಈ ವಿಚಾರಕ್ಕೆ ವಜ್ರಮ್ಮನ ಮಗಳು ಶ್ರುತಿ ಮೂಗು ಹಾಕಿದ್ಲು. ಇನ್ನು ಈ ವಿಚಾರ ಕೋರ್ಟ್ನಲ್ಲಿದೆ, ಕೇಸ್ ಇತ್ಯರ್ಥವಾಗಲಿ, ಕೇಸ್ ಇತ್ಯರ್ಥ ಆದ ನಂತರ ದುಡ್ಡು ಕೊಡ್ತೀನಿ ಅಂತ ಪ್ರಭು 100 ಬಾರಿ ಹೇಳಿದ್ರಂತೆ. ಆದ್ರೂ ಪಟ್ಟು ಬಿಡದ ಶ್ರುತಿ ಮಾತ್ರ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಬಿಡಲ್ಲ ಎಂದು ಅಟ್ಯಾಕ್ ಮಾಡಿಸಲು ಯತ್ನಿಸಿದ್ದಾಳೆ. ಒಟ್ನಲ್ಲಿ ಅಜ್ಜನ ಆಸ್ತಿ ಬೇಕು ಅಂತ ಸೊಸೆ ರೌಡಿ ತರ ಆಡ್ತಿದ್ರೆ, ಇತ್ತ ಪುಟ್ಟ ಪುಟ್ಟ ಮಕ್ಕಳೊಂದಿಗೆ ವಾಸವಿರೋ ಪ್ರಭು ಆತಂಕದಲ್ಲೇ ದಿನ ಕಳೆಯೋ ರೀತಿಯಾಗಿದೆ. ಪೊಲೀಸರು ಶ್ರುತಿ ಅವಳ ನಟೋರಿಯಸ್ ಗ್ಯಾಂಗ್ ನ ಸೆರೆ ಹಿಡಿಯಲು ಬಲೆ ಬೀಸಿದ್ದು, ಯಾವಾಗ ಈ ಖತರ್ನಾಕ್ ಗ್ಯಾಂಗ್ ನ ಲಾಕ್ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಚರಣ್ ಮೂಡುಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.